ದರ್ ಇಸ್ ಎಕ್ಸ್ಪೆಕ್ಟೇಷನ್, ದರ್ ಇಸ್ ರಿಯಾಲಿಟಿ. ನಿರೀಕ್ಷೆ ಮಾಡೋದೊಂದಿರುತ್ತೆ, ಆಗೋದೊಂದಿರುತ್ತೆ. ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಎರಡು ಸೇಮ್ ಆದಾಗ ಅಲ್ಲಿ ಕಥೆ ಏನಿಲ್ಲ, ಅನ್ಕೊಂಡಿದ್ದಾಗೋಯ್ತು. ಆದ್ರೆ ಎಕ್ಸ್ಪೆಕ್ಟೇಷನ್ ಅಂಡ್ ರಿಯಾಲಿಟಿ ಮಧ್ಯ ಒಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಗೆ ನಾವು ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಸ್ಟೋರಿ ಇಸ್ ಡ್ರಿವನ್ ಬೈ ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಇಸ್ ಅನ್ ಎಸೆನ್ಷಿಯಲ್ ಥಿಂಗ್. ಇದನ್ನ ನಾವು ಸುಮಾರು ಫಿಲ್ಮ್ ಥಿಯರಿ ಓದುವಾಗ ಡಿಫೈನ್ ಯುವರ್ ಕಾನ್ಫ್ಲಿಕ್ಟ್ ಅಂಡ್ ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್ ಟು ಗೆಟ್ ಕನ್ಫ್ಯೂಸ್ಡ್. ಏನಿದು ಕಾನ್ಫ್ಲಿಕ್ಟ್ ಅಂದ್ರೆ ಏನು? ಸೊ ದೇರ್ ಇಸ್ ಸಮಥಿಂಗ್ ದಟ್ ಅ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ಸ್ ಅಂಡ್ ದೆನ್ ದೇರ್ ಇಸ್ ದ ರಿಯಾಲಿಟಿ ಆಫ್ ದಟ್ ವರ್ಲ್ಡ್. ಆಕ್ಚುಲಿ ಏನಾಗುತ್ತೆ? ದೇರ್ ಆರ್ ಎನಿ ಗುಡ್ ಸ್ಟೋರಿ ಯೂಶಲಿ ಹ್ಯಾಸ್. ಸೊ ನನ್ನ ಹತ್ರ ಒಂದು ಐಡಿಯಾ ಇದೆ, ಇದನ್ನ ಹೇಗ್ ಮುಂದೆ ತಗೊಂಡ್ ಹೋಗ್ಲಿ ಅಂತ ಅನ್ನುವಾಗ ಕಾನ್ಫ್ಲಿಕ್ಟ್ ಡಿಫೈನ್ ಮಾಡ್ತಾ ಹೋದ್ರೆ ನಮಗ್ ಕಥೆ ಮುಂದೆ ತಗೊಂಡ್ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಸ್ ಅ ಡೈರೆಕ್ಟ್ ವೆರಿ ಫೇಮಸ್ ಎಕ್ಸಾಂಪಲ್ ಆಫ್ ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ, ದಿಸ್ ಸೀನ್ ಫ್ರಮ್ ಲಗಾನ್. ಊರವರೆಲ್ಲಾನು ನಾವಿವಾಗ ರಾಜನ್ ಹತ್ರ ಹೋಗಿ ನಮ್ಗೆ ಟ್ಯಾಕ್ಸ್ ನಮಗ್ ಕ್ಯಾನ್ಸಲ್ ಮಾಡಿ ಅಂತ ಕೇಳ್ಕೊಂಡ್ ಬರೋಣ ಅಂತ ಆಕ್ಚುಲಿ ಊರವರೆಲ್ಲ ಅಲ್ಲಿಗೆ ಹೋಗ್ತಾರೆ. ಬಟ್ ಅಲ್ಲಿ ಆಗೋದೇನು, ನಮ್ಮ ಹೀರೋಗೂ ಮತ್ತ ವಿಲನ್ಗೂ ಒಂದು ಫೇಸ್ ಆಫ್ ಆಗಿ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಕ್ರಿಕೆಟ್ ಮ್ಯಾಚ್ ಅಲ್ಲಿ ನಿಮ್ಮನ್ನ ಸೋಲಿಸ್ತೀವಿ ಅಂತ. ಸೊ ಅಲ್ಲಿ ಅವ್ರು ಅನ್ಕೊಂಡಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ. ಸೊ ಅಲ್ಲಿಂದ ನಮಗ್ ಕಥೆ ಮುಂದೆ ತಗೊಂಡ್ ಹೋಗೋದಕ್ಕೆ ಎಷ್ಟೊಂದು ದಾರಿಗಳು ಸಿಗುತ್ತೆ. ಟ್ರೈ ಟು ಡಿಫೈನ್ ಯುವರ್ ಕಾನ್ಫ್ಲಿಕ್ಟ್. ಇಟ್ ಈಸ್ ಅನ್ ಏಜ್ ಓಲ್ಡ್ ಅಡ್ವೈಸ್, ಬಟ್ ಇಟ್ ಈಸ್ ಅ ಸಾಲಿಡ್ ಅಡ್ವೈಸ್.